صلوات وسلام صلوات. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಸಹೋದರರೇ, ಅಲ್ಲಾಹನು ಮನುಷ್ಯರನ್ನು ವಿಧ ವಿಧದ ಸುಖ ಸಂಪತ್ತುಗಳನ್ನು ನೀಡಿ ಪರೀಕ್ಷಿಸುತ್ತಾನೆ. ವ್ಯಾಪಾರ ವಿಶಾಲವಾಗುತ್ತದೆ, ಅವನಿಗೆ ಸಂಪತ್ತಿನ ಒಂದು ಬಾಗಿಲು ತೆರೆದುಕೊಡುತ್ತಾನೆ. ಲೋಕದ ಸಂಪತ್ತು ಹಾಗೂ ಅದರ ಕಾರಣಗಳು ಅವನ ಕಾಲಡಿಯಲ್ಲಿ ಬಂದು ಬೀಳುತ್ತವೆ. ಅಧಿಕಾರ, ನಾಯಕತ್ವ ಎಲ್ಲವೂ ಅಲ್ಲಾಹು ಅವನಿಗೆ ನೀಡುವನು. ಮನುಷ್ಯರ ಹೃದಯದಲ್ಲಿ ಅವನ ಗೌರವ ಅಧಿಕವಾಗುತ್ತದೆ. ಆವಾಗ ಅವನ ಮನಸ್ಸಿನಲ್ಲಿ ಒಂದು ವಿಚಾರ ಉದ್ಭವವಾಗುತ್ತದೆ, ನಾನು ಈ ಸಂಪತ್ತಿಗೆ ಅರ್ಹನು. ನಾನು ಈ ಸಂಪತ್ತಿಗೆ ಅರ್ಹನಲ್ಲದಿದ್ದರೆ ಯಾಕಾಗಿ ನನಗೆ ಈ ಸಂಪತ್ತು ನೀಡಲಾಯಿತು? ನನ್ನ ಅಲ್ಲಾಹನು ನನ್ನಿಂದ ತೃಪ್ತಿಪಟ್ಟಿದ್ದಾನೆ ಎಂದು ಭಾವಿಸುತ್ತಾನೆ. ಮತ್ತು ನೋಡುತ್ತಾ ಧಾರ್ಮಿಕ ಸಭೆ ಸಮಾರಂಭಗಳಲ್ಲಿ ಗೌರವ ಅಧ್ಯಕ್ಷರಾಗಿಯೂ ನನ್ನನ್ನು ನೇಮಿಸಿದ್ದಾರೆ ಎಂದು ಮನಸ್ಸಿನಲ್ಲಿ ಸಮಾಧಾನ ಪಡಿಸುತ್ತಾನೆ. ಎಲ್ಲರೂ ಅವರನ್ನು ಗೌರವ ಅಧ್ಯಕ್ಷನಾಗಿ ನೇಮಿಸುತ್ತಾರೆ. ಆವಾಗ ಆ ಮನುಷ್ಯ ಮನಸ್ಸಿನಲ್ಲಿಯೇ ತನ್ನನ್ನು ತಾನು ನಾನೊಬ್ಬ ಅಲ್ಲಾಹನ ಇಷ್ಟದಾಸನಾಗಿದ್ದೇನೆ ಎಂದು ಭಾವಿಸುತ್ತಾನೆ. ಧಾರ್ಮಿಕ ಸಭೆ ಸಮಾರಂಭಗಳಲ್ಲಿ ಅವನನ್ನು ಹೊಗಳಲಾಗುತ್ತದೆ. ಆದರೆ ಅವನಿಗೆ ಮಾತ್ರ ಗೊತ್ತು ಅವನು ಈ ಸಂಪತ್ತನ್ನು ಯಾವ ರೂಪದಲ್ಲಿ ಪಡೆದಿದ್ದಾನೆ ಎಂದು. ಅವನಿಗೆ ಮಾತ್ರ ಗೊತ್ತು ಜೀವನದಲ್ಲಿ ಒಂದೇ ಒಂದು ಸಾಷ್ಟಾಂಗ ಮಾಡಲಿಲ್ಲ ಎಂದು. ಅವನಿಗೆ ಮಾತ್ರ ಗೊತ್ತು ನಿನ್ನೆಯವರೆಗೆ ಕುಡಿತದ ಅಮಲೇರಿ ಬೀದಿ ಬೀದಿಗಳಲ್ಲಿ ಬಿದ್ದವನು ಇಂದು ಈ ವೇದಿಕೆಯ ಗೌರವ ಅಧ್ಯಕ್ಷನಾಗಿರುವುದು. ವ ಅಮ್ಮ ಇದ ಮಬ್ತಲಾಹು ಫಕದರ ಅಲೈಹಿ ರಿಸ್ಕಹು ಫಯಕೂಲು ರಬ್ಬಿ ಅಹಾನನ್. ಇನ್ನು ಅಲ್ಲಾಹನು ಆತನನ್ನು ಪರೀಕ್ಷೆಗೊಳಪಡಿಸಿ ಹಲವು ಕಷ್ಟಗಳನ್ನು ನೀಡಿ ಅವನ ಆದಾಯವನ್ನು ಸೀಮಿತಗೊಳಿಸುತ್ತಾನೆ. ಆವಾಗ ಅವನು ಹೇಳುತ್ತಾನೆ, ಅಲ್ಲಾಹನು ನನ್ನನ್ನು ನೀಚನಾಗಿಸಿದ್ದಾನೆ ಎಂಬ ಮಾತುಗಳನ್ನು ಆಡುವನು. ಜೀವನದಲ್ಲಿ ಕಷ್ಟಗಳನ್ನು ಹೊಂದಿದ ವ್ಯಕ್ತಿ ಅಲ್ಲಾಹನು ನನ್ನಿಂದ ಬೇಸರನಾಗಿದ್ದಾನೆ ಎಂದು ಭಾವಿಸುತ್ತಾನೆ. ನಿಜವಾಗಿಯೂ ಹಾಗಲ್ಲ. ಒಬ್ಬ ವ್ಯಕ್ತಿಗೆ ಸಂಪತ್ತು ದೊರಕುವುದು ಇದು ಅಲ್ಲಾಹನ ತೃಪ್ತಿಯ ಆಧಾರವಲ್ಲ. ಅದೇ ರೀತಿ ಒಬ್ಬರನ್ನು ಬಡತನದ ರೇಖೆಯಲ್ಲಿ ಜೀವಿಸುವುದು ಅಲ್ಲಾಹನ ಕ್ರೋಧವಲ್ಲ. ಬಹುಮಾನ್ಯರಾದ ಇಮಾಮ್ ರಾಜಿ ರಹಮತುಲ್ಲಾ ಅಲೈಹಿ ಹೇಳುತ್ತಾರೆ, ಮಕ್ಕಾದಿಂದ ತಾಯಿಫ್ವರೆಗಿನ ಸ್ಥಳದಲ್ಲಿ 70 ಪ್ರವಾದಿಯವರ ಗೋರಿಗಳಿವೆ. ಹಸಿವಿನಿಂದ ಮರಣ ಹೊಂದಿದವರಾಗಿದ್ದಾರೆ. ಜೀವನದಲ್ಲಿ ಪರೀಕ್ಷೆಗೆ ಒಳಪಟ್ಟು ಜೀವಿಸಿದವರಾಗಿದ್ದಾರೆ. ನಮ್ಮ ಲೋಕನಾಯಕರಾದ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಮನೆಯಲ್ಲಿ ವ್ಯವಸ್ಥಿತವಾಗಿ ಯಾವಾಗಲೂ ಆಹಾರ ತಯಾರಾಗಲಿಲ್ಲ. ಎಷ್ಟೋ ದಿವಸಗಳು ಹಸಿವಿನಿಂದ ಕಳೆದಿದ್ದವು. ಬರೇ ನೀರು ಮತ್ತು ಖರ್ಜೂರವಾಗಿತ್ತು ಅವರ ಆಹಾರ. ಅಲ್ಲಾಹನ ತೃಪ್ತಿಯ ಪುರಾವೆ ಅದು ಒಳ್ಳೆಯ ಕಾರ್ಯ ಮಾಡಲು ಪುಣ್ಯ ಲಭಿಸುವುದಾಗಿದೆ. ಅಲ್ಲಾಹನ ಕ್ರೋಧದ ಪುರಾವೆಗಳು ಅದು ಒಬ್ಬ ವ್ಯಕ್ತಿಯು ಪಾಪದ ಕಡೆಗೆ ತೆರಳುವುದಾಗಿದೆ. ನಿರಂತರವಾಗಿ ಪಾಪವೆಸಗುವವನಿಂದ ಅಲ್ಲಾಹು ಸಿಟ್ಟಾಗಿದ್ದಾನೆ ಎಂದು ಭಾವಿಸಿಕೊಳ್ಳಿ. ಒಬ್ಬನಿಗೆ ಹಲಾಲ್ನ ಅರಿವಿದೆ, ಸತ್ಯವನ್ನೇ ಆಡುತ್ತಾ ತನ್ನನ್ನು ತಾನು ಸೂಕ್ಷಿಸಿಕೊಂಡರೆ ಅವನಾಗಿದ್ದಾನೆ ಅಲ್ಲಾಹನ ಇಷ್ಟದಾಸ. ಸಹೋದರರೇ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋವನ್ನು ಇತರರಿಗೂ ಶೇರ್ ಮಾಡಲು ಮರೆಯದಿರಿ. نعم الجليس مدى حياتك مصحف يجلو هموم النفس والوجدان فيه الهداية والسعادة والرضا وهو الدليل لجنة الرحمن. اقرأ ورد